ಇಷ್ಟು ಟೇಸ್ಟಿಯಾಗಿರೋ ಗ್ರೇವಿನ ಮಾಡಿಕೊಂಡ್ರೆ ಪೂರಿ ಚಪಾತಿ ಪುಲ್ಕ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ನಾರ್ತ್ ಇಂಡಿಯನ್ ಗ್ರೇವಿ ಅಂತನಾದ್ರೂ ಹೇಳ್ಬೋದು, ಸಬ್ಜಿ ಅಂತ ಕೂಡ ಹೇಳ್ಬೋದು. ನೋಡಿ ಬೀನ್ಸು ಕ್ಯಾರೆಟು ಮತ್ತು ಪೊಟ್ಯಾಟೊ ಇದನ್ನು ಮೂರನ್ನು ಕಟ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೀರಲ್ಲೇನು ಬೇಯಿಸೋದು ಬೇಡ. ಬಟಾಣಿನ ಮಾತ್ರ ಸ್ವಲ್ಪ ಪಕ್ಕದಲ್ಲಿ ಒಂದು 4 ನಿಮಿಷ ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಟೊಮೆಟೊ ಒಂದು 3 ಟೊಮೆಟೊನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಕ್ಯಾಪ್ಸಿಕಮ್ ಇದೆ, ಈರುಳ್ಳಿ ಇದೆ. ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು, ಜಾಸ್ತಿ ಏನು ಮಸಾಲ ಇಲ್ಲ, ಬಿರಿಯಾನಿ ಲೀಫ್ ಮತ್ತು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಒಂದು 2-3 ಗ್ರೀನ್ ಚಿಲ್ಲೀಸ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡಿಬಿಟ್ಟು ಇವಾಗ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಲ್ಲ, 1-2 ದೊಡ್ಡದಾಗಿ ಈರುಳ್ಳಿನ, ದೊಡ್ಡದು ಅಂದರೆ ಬಿಗ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2 ಸೇರಿಸ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಕೂಡ 2 ಕ್ಯಾಪ್ಸಿಕಮ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1.5 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಇದರಲ್ಲಿ ಸೇರಿಸ್ಕೊಂಡು ರಾ ಸ್ಮೆಲ್ ಹೋಗೋ ತನಕ ಈ ಥರ ನಾವು ಫ್ರೈ ಮಾಡ್ಕೋಬೇಕು. ಅದು ಬಾಣಲಿಗೆ ಸ್ಟಿಕ್ ಆಗುತ್ತೆ. ಇವಾಗ ನಾವು ಟೊಮೆಟೊ ಸೇರಿಸುವಾಗ ಟೊಮೆಟೊ ಪ್ಯೂರಿ ಸೇರಿಸ್ತೀವಲ್ವ ರುಬ್ಬಿ, ಆವಾಗ ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡ್ಬಿಡ್ತು. ನೀರಿನ ಅಂಶ ಇರುತ್ತಲ್ವಾ ಟೊಮೆಟೊದಲ್ಲಿ, ಅದರಿಂದ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ನೋಡಿ ಕ್ಯಾಶ್ಯೂನ ನೆನೆ ಹಾಕೊಂಡಿದ್ದೆ, ಒಂದು 10ರಿಂದ 12, ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಇದೇ ಗ್ರೇವಿಗೆ ರಿಚ್ ಟೇಸ್ಟ್ ಕೊಡೋದು. ನೋಡಿ ಇವಾಗ ಸ್ವಲ್ಪ ಅರಿಶಿನ, 1.5 ಸ್ಪೂನಿಂದ 2 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನು ರೆಡ್ ಚಿಲ್ಲಿ ಪೌಡರು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ಸ್ವಲ್ಪ ಮೈಲ್ಡ್ ಆಗಿದ್ರೆ ಚೆನ್ನಾಗಿರುತ್ತೆ, ಜಾಸ್ತಿ ಖಾರ ಬೇಡ. 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಧನಿಯಾ ಪೌಡರು, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಅರಿಶಿನ, 3 ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಡೋಣ. ನೋಡಿ ಆಯಿಲಲ್ಲಿ ಅದು ಹಾಗೆ ಫ್ರೈ ಆಗಬೇಕು. ನಂತರ ನಾವು ಒಂದು ಅರ್ಧ ಕಪ್ ನೀರನ್ನ ಇದರಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡೋಣ. ಈ ರಾ ಸ್ಮೆಲ್ ಹೋಗಬೇಕು. ನೋಡಿ ಸ್ವಲ್ಪ ಮುಚ್ಚಿಬಿಟ್ಟು ಹಾಗೇನೆ ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಎಲ್ಲ ಹೊಂದ್ಕೊಂಡು ಬಂದಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ತರಕಾರಿ, ಅದನ್ನು ಇದರಲ್ಲಿ ಸೇರಿಸ್ಕೋಬೇಕು. ಬೀನ್ಸು, ಕ್ಯಾರೆಟು, ಪೊಟ್ಯಾಟೊ ಮತ್ತು ಬಟಾಣಿ ಇಷ್ಟನ್ನು ಸೇರಿಸ್ಕೊಂಡು ಹಾಗೆ ಫ್ರೈ ಮಾಡ್ಕೊಳ್ತಾ ಸ್ವಲ್ಪ ಜೀರಿಗೆ ಪುಡಿ, ಸ್ಮಾಲ್ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ಸಿಕಮ್ನ ಲಾಸ್ಟಲ್ಲಿ ಸೇರಿಸ್ಕೋಬೇಕು. ಅದರಿಂದ ಕ್ಯಾಪ್ಸಿಕಮ್ನ ಇವಾಗ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಯಾಕಂದರೆ ಫಸ್ಟೇ ನಾವು ಕ್ಯಾಪ್ಸಿಕಮ್ನ ಸೇರಿಸ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ಇದು ಸ್ವಲ್ಪ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರೋದು. 1 ಕಪ್ ನೀರನ್ನ ಇವಾಗ ಇದ್ರಲ್ಲಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಗಟ್ಟಿ ಇದ್ದರೆ ಇದು ಚಪಾತಿಗೆ ಪೂರಿಗೆಲ್ಲ ಚೆನ್ನಾಗಿರೋದು. ಗ್ರೇವಿ ಸೆಮಿಯಾಗಿ ಮಾಡ್ಕೋಬೋದು, ಇಲ್ಲ ನೀವು ಗಟ್ಟಿಯಾಗಿ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೋಬೋದು. ನಾನು ಗಟ್ಟಿಯಾಗಿ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಬೇರೆ ಏನು ಬೇಕಾಗಿಲ್ಲ ಇದಕ್ಕೆ ಪೌಡರ್ಸು. ಕ್ಯಾಶ್ಯೂ ಪೇಸ್ಟ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕು. ನೋಡಿ ಒಂದು 5 ನಿಮಿಷ ಆದಮೇಲೆ ಓಪನ್ ಮಾಡಿದೆ, ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವು ಕಾಜು ಪೇಸ್ಟ್ ಇದೆಯಲ್ವಾ, ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಷ್ಟೇ. ನೋಡಿ ಇಷ್ಟು ಗಟ್ಟಿ ಇದೆ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೋಬಹುದು. ನೋಡಿ ತರಕಾರಿ ಎಲ್ಲ ಬೆಂದಿದೆ, ಆಲ್ಮೋಸ್ಟ್ 80% ಬೆಂದಿದೆ. ಇವಾಗ ಕಾಜು ಪೇಸ್ಟ್, ಗೋಡಂಬಿ ಪೇಸ್ಟ್ನ ಇವಾಗ ನೈಸಾಗಿ ರುಬ್ಕೊಂಡು ಅದನ್ನು ಸೇರಿಸ್ಬಿಟ್ಟು ಒಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಬಿಟ್ಟು ಇವಾಗ ಸ್ವಲ್ಪ ಸ್ಟಿಕ್ ಆಗುತ್ತೆ, ಯಾಕಂದರೆ ಇದು ಅಂಟ್ಕೊಳ್ಳುತ್ತೆ ಗೋಡಂಬಿಯಿಂದ. ಒಂದು 2-3 ನಿಮಿಷ ಹಾಗೆ ಬಿಟ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಜೊತೆ ಕಸೂರಿ ಮೆಥಿ ಇರ್ತಲ್ವ, ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ಸೇರಿಸ್ಕೊಳ್ಳೋಣ. ತುಂಬ ಟೇಸ್ಟ್ ಕೊಡುತ್ತೆ. ನಾರ್ತ್ ಇಂಡಿಯನ್ ಗ್ರೇವಿಸ್ಗೆಲ್ಲ ಕಸೂರಿ ಮೆಥಿ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು 2 ಮಿಕ್ಸ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ 2 ಹಾಕ್ಬಿಟ್ಟು ಸ್ವಲ್ಪ ಲಿಡ್ನ 1-2 ನಿಮಿಷ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ಕೋಬೇಕು. ಅಷ್ಟೇ, ನಮ್ಮ ಗ್ರೇವಿ ರೆಡಿ ಆಗಿಬಿಡುತ್ತೆ. ಪೂರಿ ಜೊತೆ, ಚಪಾತಿ ಜೊತೆ, ಪುಲ್ಕ ಜೊತೆ ತುಂಬ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಈ ಗ್ರೇವಿನ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿಪ್ಪ. ಥ್ಯಾಂಕ್ ಯು.